ಅಲ್ಲಾನ ಗುಣಗಾನ, ರಾಮನ ನಿಂದನೆ, ಹಿಂದೂ ವಿರೋಧಿಗಳ ಅಡ್ಡೆಯಾಗ್ತಾ ಇದೆ ಕಾಕ್ರೋಚ್ ಪ್ರತಿಭಟನೆ. ದೇಶದ ಯುವಜನತೆಯ ಭವಿಷ್ಯಕ್ಕಾಗಿ ಹೋರಾಟ ಮಾಡುತ್ತೇವೆ ಅಂತ ದೆಹಲಿಯ ಜಂತರ್ ಮಂತರ್ನಲ್ಲಿ ಜಿರಳೆ ಪಾರ್ಟಿ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಆದರೆ ಈ ಎರಡು ಕಾಲಿನ ಜಿರಳೆಗಳ ಉದ್ದೇಶಕ್ಕೂ ಅವರು ನಡೆದುಕೊಳ್ತಾ ಇರುವಂತಹ ರೀತಿಗೂ ಸಂಬಂಧವೇ ಇಲ್ಲದ ಹಾಗೆ ಕಾಣ್ತಾ ಇದೆ. ಕಾಕ್ರೋಚ್ಗಳ ಪ್ರತಿಭಟನೆಗೆ ಕಾಂಗ್ರೆಸ್, ಆಪ್ ಎಡಪಕ್ಷಗಳ ನಾಯಕರ ದಂಡೇ ಸಾಥ್ ನೀಡುತ್ತಾ ಇದೆ. ನಗರ ನಕ್ಸಲರು ಆಗಾಗ ಕಾಣಿಸಿಕೊಳ್ಳುತ್ತಾ ಇದ್ದಾರೆ. ಇತ್ತೀಚೆಗೆ ಜಿರಳೆಗಳಿಗೆ ಬೆಂಬಲ ಸೂಚಿಸಿ ಮಾರಿಕೊಂಡವರು ಖ್ಯಾತಿಯ 4 ಕಡೆ ಮತದಾನದ ಹಕ್ಕು ಹೊಂದಿರುವ ಆರೋಪ ಎದುರಿಸ್ತಾ ಇರುವಂತಹ ನಟ ಪ್ರಕಾಶ್ ರಾಜ್ ಅವರು ಭೇಟಿ ನೀಡಿ ಭಾಷಣದ ವೇಳೆ ಜನರು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಬಾರದು ಎಂದು ತಮ್ಮ ಹಿಂದೂ ವಿರೋಧಿ ನೀತಿಯನ್ನ ಪ್ರದರ್ಶಿಸಿದರು. ಆ ಬಳಿಕ ಸೇಂಟ್ ಸ್ಟೀಫನ್ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕಿ ನಂದಿತಾ ನಾರಾಯಣ ಎನ್ನುವಾಕೆ ಸಿಜೆಪಿ ಪ್ರತಿಭಟನಾ ಸಭೆಯಲ್ಲಿ ಬಸ್ ನಾಮ್ ರಹೇಗಾ ಅಲ್ಲಾ ಕಾ ಎಂಬ ಹಾಡು ಹಾಡಿದರು. ಈಕೆಯ ಹೆಸರು ಹಿಂದೂವಿನಂತೆ ಕಂಡರೂ ಕೂಡ ನಂದಿತಾ ನಾರಾಯಣ ಅವರು ಮಾಜಿ ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ಅವರ ಸಂಬಂಧಿ ರಶೀದ್ ಅನ್ಸಾರಿ ಅವರ ಪತ್ನಿಯಾಗಿದ್ದಾರೆ. ಜಿರಳೆಗಳ ಪ್ರತಿಭಟನೆ ಈಗ ಹಿಂದೂ ವಿರೋಧಿ ಮಾನಸಿಕತೆಗಳ ಸಂಗಮಕ್ಕೆ ವೇದಿಕೆ ಸೃಷ್ಟಿಸ್ತಾ ಇದೆ. ವಿದ್ಯಾರ್ಥಿಗಳ ಹಿತದ ಬಗ್ಗೆ ಮಾತನಾಡುವವರು ಈಗ ಹಿಂದೂಗಳ ತೇಜೋವಧೆಗೆ ನಿಂತಿದ್ದಾರೆ.